Okay, so from this you will get ethane. So there is a very small difference between Clemmensen and Wolff-Kishner reduction. So Clemmensen acidic medium ಆದರೆ Wolff-Kishner basic medium. ಮತ್ತೆ ಅದರಲ್ಲಿ ರಿಯೇಜೆಂಟ್ಸ್ ಗಳು ಕೂಡ ಎರಡರಲ್ಲೂ ಬೇರೆ ಬೇರೆ. ಬಟ್ ಎರಡೂ ಕೇಸಲ್ಲಿ ಡಬಲ್ ಬಾಂಡ್ ಆಗಿ ಓನ್ ಹಾಕಿ ಇಟ್ಬಿಟ್ಟು H2 ಹಾಕೋದು ಅಷ್ಟೇ ನಿಮ್ ಕೆಲಸ. ಸೊ ಅದ್ ನೆನ್ಪಿಟ್ಕೊಳ್ಳಿ. ಏನಪ್ಪ ರಿಯಾಕ್ಷನ್ ಬರೀಬೇಕಾ ಸರ್? ರಿಯೇಜೆಂಟ್ಸ್ ಗಳು ಬರೀರಿ. ಹಾ, ಓಕೆ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಹೈಡ್ರೋಜಿನ್ ತಗೋತೀವಿ. ಹೈಡ್ರೋಜಿನ್ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ KOH ಅಂಡ್ ಗ್ಲೈಕಾಲ್. ಸೊ ಫಸ್ಟ್ ಕೇಸ್ ಅಲ್ಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ರಿಮೂವ್ ಆಗುತ್ತೆ, ಫಾರ್ಮ್ಸ್ ವಾಟರ್. ಸೊ ಫಸ್ಟ್ ನಾವು ಇಥಿಲಿನ್ ಗ್ಲೈಕಾಲ್ ನ ರಿಯಾಕ್ಟ್ ಮಾಡಲ್ಲ, ಫಸ್ಟ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ರಿಮೂವ್ ಆದ್ಮೇಲೆ ವಿಲ್ ಗೆಟ್ ದಿಸ್. ನೆಕ್ಸ್ಟ್ ಇದಕ್ಕೆ KOH and ಸೊ ಅದನ್ನ ತಗೋತೀವಿ. ದೆನ್ ಏನ್ N2 ಕಾಣಿಸ್ತಿದೆ ನಿಮ್ಗೆ, N2 ರಿಮೂವ್ ಆಗುತ್ತೆ. So as a result it forms, so H2 ಇಲ್ಲೇ ಹಾಕ್ಕೊಳ್ಬೇಕು. CH3 plus N2. So that's it. Okay, ಕ್ಲಿಯರ್ ಆಯ್ತಾ ಇದು? ಮೆಕ್ಯಾನಿಸಮ್ ನೋಡೋಣ. ಮೆಕ್ಯಾನಿಸಮ್ ನೋಡ್ಬಿಟ್ಟು ಆಮೇಲೆ ಮತ್ತೆ ನಾನು ಇನ್ನೊಂದೆರಡು ಕ್ವಶನ್ ಕೊಡ್ತೀನಿ. ಓಕೆ, ಸೊ ಮೆಕ್ಯಾನಿಸಮ್ ಆಫ್ Wolff-Kishner reduction. Wolff-Kishner reduction. So I'll take CH3, C double bond O, CH3. So I have assigned okay. So ಇಲ್ಲಿ ಗೊತ್ತೇ ಇದೆ, ಇಲ್ಲಿ ಏನು ಚೇಂಜಸ್ ಜಾಸ್ತಿ ಇಲ್ಲ, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುವಂತದ್ದು. ಓಕೆ, exercise 1.2, right? No, exercise all the problem number exercise number 2 exercise 1.2. You have a point now. Okay, so check once. Okay. So ಈ ರಿಯಾಕ್ಷನ್ ಈ ಸ್ಟೆಪ್ ಇಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ಆ ಸ್ಟೆಪ್ ಸೇಮ್ ಬರುತ್ತೆ, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗೋದು. ಓಕೆ, ಸೊ ಇಲ್ಲಿ ತನಕ ನೋ ಪ್ರಾಬ್ಲಮ್. ಸೊ ಫೈನ್ ಅಪ್ ಟು ಹಿಯರ್. ಸೊ ನೆಕ್ಸ್ಟ್ ಇಲ್ಲಿ ಡಬಲ್ ಬಾಂಡ್ NH2 ಇರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ KOH ಇಲ್ಲಿಂದ ನಮ್ಗೆ ಇಥಿಲಿನ್ ಮತ್ತೆ KOH ರಿಯಾಕ್ಷನ್ ಆಗೋದು. KOH ಅಲ್ಲಿರೋ OH ಮೈನಸ್ ಇಲ್ಲಿ ಬರುತ್ತೆ. ಓಕೆ, ಆ OH ಮೈನಸ್ ಇಲ್ಲೊಂದು H2 ಇದೆ ನೋಡಿ, ಒಂದು H ಇದೆ ಅಲ್ವಾ, ಆ ಒಂದು H OH ಮೈನಸ್ ಕಂಬೈನ್ ಆಗಿ, ಸೊ ಕಂಬೈನ್ ಆಗಿ H2O ಫಾರ್ಮೇಶನ್ ಆಗುತ್ತೆ. ಸೊ ರಿಮೈನಿಂಗ್ ಏನು ನಮ್ಗೆ CH3 ಮತ್ತೆ ಇಲ್ಲಿ ಡಬಲ್ ಬಾಂಡ್ NNH. N ಇಲ್ಲೊಂದು ಬಾಂಡ್ ಹಾಕಿ ಬರೆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಈಸಿ ಆಗುತ್ತೆ. ಓಕೆ, ಸೊ Nಗೆ ಬಾಂಡ್ ಆಗಿರೋ ಒಂದು ಹೈಡ್ರೋಜನ್ ಹೋಗಿರೋದ್ರಿಂದ ಆ ಹೈಡ್ರೋಜನ್ ಎಲೆಕ್ಟ್ರಾನ್ ನ ಕೊಟ್ಬಿಟ್ಟು ಹೋಗಿರುತ್ತೆ ಈ ವಾಟರ್ OH ಜೊತೆ. ಸೊ ಆಸ್ ಅ ರಿಸಲ್ಟ್ ಇಲ್ಲಿ ಏನಾಗುತ್ತೆ, ನೈಟ್ರೋಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಈಗ ನಮ್ಗೆ ಕಾಂಜುಗೇಷನ್ ಇಲ್ಲಿ ನೀವು ಕಾಣಿಸುತ್ತೆ, ಇಲ್ಲಿ ಕಾಂಜುಗೇಷನ್ ಇದೆ ನೋಡಿ. ಸೊ ದಿಸ್ ಇಸ್ ಪೈ ಬಾಂಡ್ ಆದ್ಮೇಲೆ ಸಿಗ್ಮಾ ಇದೆ, ಸಿಗ್ಮಾ ಆದ್ಮೇಲೆ ಈ ನೆಗೆಟಿವ್ ಚಾರ್ಜ್, ಅದನ್ನ ನಾವು ಲೋನ್ ಪೇರ್ ಅಂತ ತಗೋಬಹುದು, ಯಾಕಂದ್ರೆ ನೆಗೆಟಿವ್ ಚಾರ್ಜ್ ಅಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ಓಕೆ, ಸೊ ಆದ್ರಿಂದ ಇಲ್ಲಿ ನಮ್ಗೆ ಒಂದು ಕಾಂಜುಗೇಷನ್ ಸಿಗುತ್ತೆ, ಪೈ ಸಿಗ್ಮಾ ಅಂಡ್ ಲೋನ್ ಪೇರ್ ಅಂತ ಕಾಂಜುಗೇಷನ್ ಸಿಗುತ್ತೆ. ಸೊ ಏನ್ ಮಾಡುತ್ತೆ, ಇದು ಇಲ್ಲಿಗೆ ಎಲೆಕ್ಟ್ರಾನ್ ಶಿಫ್ಟ್ ಮಾಡುತ್ತೆ, ಇದು ಇಲ್ಲಿಗೆ ಎಲೆಕ್ಟ್ರಾನ್ ಶಿಫ್ಟ್ ಮಾಡುತ್ತೆ, ರೆಸೊನೆನ್ಸ್ ಆಗುತ್ತೆ ಇಲ್ಲಿ.
ಸೊ ರೆಸೊನೆನ್ಸ್ ಆದ್ಮೇಲೆ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿಗೆ ಸಿಂಗಲ್ ಬಾಂಡ್ ಎನ್, ಡಬಲ್ ಬಾಂಡ್ ಎನ್ ಎಚ್ ಆಯ್ತು, ಅಂಡ್ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ ನೆಗೆಟಿವ್ ಚಾರ್ಜ್ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಯಾರು ಬರ್ಬೇಕು? H+. ಎಚ್ ಪ್ಲಸ್ ಎಲ್ಲಿದೆ ಇವಾಗ ನಮ್ಗೆ? ಎಚ್ ಪ್ಲಸ್ ಎಲ್ಲಿ ಬರುತ್ತೆ? ಬಿಕಾಸ್ ಏನು KOH ತಗೊಂಡಿದೀವಿ ನಾವು, ದಟ್ ಈಸ್ aqueous KOH. aqueous KOH. ಸೊ aqueous KOH ಅಂದಾಗ ಅದ್ರಲ್ಲಿ ಏನಿದೆ? H+. ವಾಟರ್ ಮಾಲಿಕ್ ಇರುತ್ತಲ್ವಾ, ಸೊ H+ ಬರುತ್ತೆ. ಸೊ ಅಲ್ಲಿಂದ H+ ಸಿಗುತ್ತೆ ನಮ್ಗೆ. ಆ H+ ಈ ಕಾರ್ಬನ್ಗೆ ಸೊ ಆಸ್ ಅ ರಿಸಲ್ಟ್ ಸೊ ಇಲ್ಲಿ ಆಯ್ತು ಇಷ್ಟು. ಓಕೆ, ಸೊ ನೆಕ್ಸ್ಟ್ ನೋಡಿ, ಮತ್ತೆ ರಿಪಿಟೇಷನ್ ಅಷ್ಟೇ. ಇಲ್ಲಿ ಒಂದು H ಜೊತೆ OH ಹೋಯ್ತಲ್ವಾ, ಇನ್ನೊಂದು H ಇದೆ ನೋಡಿ, ಈ H ಇನ್ನೊಂದು OH ಜೊತೆ ಹೋಗುತ್ತೆ, ಈ OH ಮೈನಸ್ ಜೊತೆ ಈ H. ಓಕೆ, ಸೊ ಅದು ಕಂಬೈನ್ ಆಗಿ H2O ಡಮರ್. ಸೊ ಆವಾಗ ನಾವಿಲ್ಲಿ CH3 CH3 ಇದು H ಹಂಗೆ ಇದೆ, ಅಂಡ್ N ಡಬಲ್ ಬಾಂಡ್ N ಮೈನಸ್. ಅದೆಲ್ಲೂ ಬರಲ್ಲ. ಓಕೆ, ಸೊ ಇಷ್ಟು ಗೊತ್ತಾಯ್ತಾ? ಸೊ ಈಗ ಇಲ್ಲಿ ನಾವು ನೋಡ್ಬೇಕು. ಸೊ ಈಗ ನೋಡಿ, ಇಲ್ಲಿ N2 ಇದೆಯಲ್ಲ, N2, ಈ N2 ಏನಿದೆ ಅದು ರಿಮೂವ್ ಆಗ್ಬೇಕು. ಸೊ ಹಿಯರ್ ದ N2 ಹ್ಯಾಸ್ ಟು ಬಿ ರಿಮೂವ್. ಸೊ ಈ N2 ರಿಮೂವ್ ಆಗೋದನ್ನ ಥರ್ಮೋಡೈನಾಮಿಕಲಿ ಫೇವರೇಬಲ್ ಅಂದ್ರೆ ಈ N2 ಏನ್ ರಿಮೂವ್ ಆಗುತ್ತೆ, ಇಟ್ ಇಸ್ ಸ್ಪಾಂಟೇನಿಯಸ್. ಇಲ್ಲಿ ನಾವ್ ಯಾವ್ದು ಎಕ್ಸ್ಟ್ರಾ ವರ್ಕ್ ಮಾಡೋದಿಲ್ಲ. ಸೊ ಈ N2 ರಿಮೂವ್ ಆಗೋದು ಸ್ಪಾಂಟೇನಿಯಸ್ ಆಗುತ್ತೆ. ಸೊ N2 ಇಲ್ಲಿ ಬೇರೆ ಯಾವ್ದನ್ನು ರಿಮೂವ್ ಆಗದೆ N2 ರಿಮೂವ್ ಆಗೋದನ್ನೇ ಥರ್ಮೋಡೈನಾಮಿಕಲಿ ಫೇವರ್ ಆಗುತ್ತೆ. ಯಾಕೆಂದ್ರೆ ಅದು ಸ್ಪಾಂಟೇನಿಯಸ್, ನಾವೇನ್ ಎಕ್ಸ್ಟ್ರಾ ವರ್ಕ್ ಮಾಡಲ್ಲ ಇಲ್ಲಿ N2 ನ ರಿಮೂವ್ ಮಾಡೋದಕ್ಕೆ. ಸೊ ಅದಾಗೆ ರಿಮೂವ್ ಮಾಡುತ್ತೆ. ಸೊ N2 ರಿಮೂವ್ ಆಗ್ಬೇಕಾದ್ರೆ ಏನಾಗುತ್ತೆ, ಸೊ ಅದು N2 ಎಲೆಕ್ಟ್ರಾನ್ ನ ಆಕ್ಸಿಜನ್ ಗೆ ಕೊಟ್ಟು ಇಟ್ ವಿಲ್ ಬಿ ರಿಮೂವ್. ಸೊ ಮೈನಸ್ N2. ಕ್ಲಿಯರ್ ಆಯ್ತಾ ಈಗ? ಓಕೆ, ಸೊ ರಿಮೈನಿಂಗ್ ಏನಿದೆ ನೋಡಿ, CH3 C ಮತ್ತೆ CH3. ಸೊ ಎಲೆಕ್ಟ್ರಾನ್ ಆಕ್ಸಿಜನ್ ಕೊಟ್ಟಿರೋದ್ರಿಂದ ಇಟ್ ಗೆಟ್ಸ್ ಮೈನಸ್ ಅಂಡ್ H. ಸೊ ಈಗ ಪುನಃ ಯಾರು ಬರ್ತಾರೆ? H+ ಬರ್ತಾರೆ. ಹಾ, ಸೊ CH3 C CH3 ಮತ್ತೆ CH2 ಆಗುತ್ತೆ. So this is what you are going to get. ಅರ್ಥ ಆಯ್ತಾ ನೋಡಿ? ರೆಡಿ. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಆಲ್ಡಿಹೈಡ್ ಅಕೌಂಟ್ ಕೀಟ ತಗೊಂಡು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ವಾಟರ್ ಮಾಲಿಕ್ಯೂಲ್ ಫಸ್ಟ್ ಸ್ಟೇಜ್ ಅಲ್ಲಿ ರಿಮೂವ್ ಆಗುತ್ತೆ. ಸೊ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ, ಬರೀ ಹೈಡ್ರೋಜನ್ ಯೂಸ್ ಮಾಡ್ತೀವಿ, ಬೇರೆ ಯಾವ್ದು ತಗೊಂಡಿರಲ್ಲ. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನೊಂದು ನಮ್ಗೆ ಹೈಡ್ರೋಜೋನ್ ಫಾರ್ಮೇಶನ್ ಆಗಿರುತ್ತೆ, ಇಲ್ಲಿ ಅಸಿಟೋನ್ ಹೈಡ್ರೋಜೋನ್ ಫಾರ್ಮೇಶನ್ ಆಗಿರುತ್ತೆ. ಈ ಅಸಿಟೋನ್ ಹೈಡ್ರೋಜೋನ್ ಏನಾಗುತ್ತೆ, ಬೇಸ್ aqueous KOH ಇದೆಯಲ್ಲ ಬೇಸ್, ಅದರಲ್ಲಿ ಜೊತೆ ಒಂದು ಹೈಡ್ರೋಜನ್ ರಿಯಾಕ್ಟ್ ಆಗಿ ವಾಟರ್ ಮಾಲಿಕ್ಯೂಲ್ ಹೋಗುತ್ತೆ. ಈ ಹೈಡ್ರೋಜನ್ ಹೋಗ್ಬೇಕಾದ್ರೆ ನೈಟ್ರೋಜನ್ ಎಲೆಕ್ಟ್ರಾನ್ ಕೊಟ್ಬಿಟ್ಟು ಹೋಗಿರುತ್ತೆ. ಸೊ ಆಸ್ ಅ ರಿಸಲ್ಟ್ ನೈಟ್ರೋಜನ್ ಮೇಲೆ ನೆಗೆಟಿವ್.
ವಿಚ್ ಇಸ್ ಇನ್ ಕಾಂಜುಗೇಷನ್. ಸೊ ಆ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಮತ್ತೆ ನೈಟ್ರೋಜನ್ ಇರೋ ಡಬಲ್ ಬಾಂಡ್ ಕಾರ್ಬನ್ ಒಂದು ಶಿಫ್ಟ್ ಆಗುತ್ತೆ. ಸೊ ಆ ಕಾಂಜುಗೇಷನ್ ಆದಾಗ ಆ ರೆಸೊನೆನ್ಸ್ ಆಗುತ್ತೆ ಅಲ್ಲಿ, ಆ ರೆಸೊನೆನ್ಸ್ ಆದಾಗ ಯು ಅಬ್ಸರ್ವ್ ದಿಸ್ ಒನ್. ಸೊ ಈ ನೆಗೆಟಿವ್ ಚಾರ್ಜ್ ನ ಸ್ಯಾಟಿಸ್ಫೈ ಮಾಡಕ್ಕೆ ಈ ಎಕ್ವೆಸ್ KH ಇರೋ H+ ಬರುತ್ತೆ. ಸೊ ಅದು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ವಿಲ್ ಗೆಟ್ ದಿಸ್ ಇಂಟರ್ಮೀಡಿಯೇಟ್. ಸೊ ನೆಕ್ಸ್ಟ್ ಇಲ್ಲಿ ಅಗೇನ್ 1 ಆಫ್ H ಏನಿತ್ತು ಅದನ್ನು ಕೂಡ ರಿಮೂವ್ ಆಗ್ಬೇಕು. ಸೊ ಅದು ಹೇಗೆ ರಿಮೂವ್ ಆಗುತ್ತೆ ಅಂದ್ರೆ ಬೇಸಿಕ್ ಮೀಡಿಯಂ ಜೊತೆ ಬೇಸ್ ಜೊತೆ ಒಂದು OH ಜೊತೆ ರಿಯಾಕ್ಟ್ ಆಗಿ ಅದು ರಿಮೂವ್ ಆಗುತ್ತೆ. ದೆನ್ ಹಿಯರ್ ಏನ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ ಈ ಕೇಸು, ಇಲ್ಲಿ ನಮ್ಗೆ ದಿಸ್ ರಿಯಾಕ್ಷನ್ ಇಸ್ ಥರ್ಮೋಡೈನಾಮಿಕಲಿ ಫೀಸಿಬಲ್ ಅಂತ ಕರಿತೀವಿ, ಅಥವಾ ಥರ್ಮೋಡೈನಾಮಿಕಲಿ ಫೇವರ್ ಅಂತ. thermodynamically favors. Okay, so ಇಲ್ಲಿ ಏನಾಗುತ್ತೆ, ಸ್ಪಾಂಟೇನಿಯಸ್ ಆಗಿ ನಮಗೆ N2 ರಿಮೂವ್ ಆಗುತ್ತೆ. ಸ್ಪಾಂಟೇನಿಯಸ್ಲಿ N2 ವಿಲ್ ಬಿ ರಿಮೂವ್ಡ್. ಸೊ ಸ್ಪಾಂಟೇನಿಯಸ್ ಆಗಿ ರಿಮೂವ್ ಆಗುತ್ತೆ N2. ಸೊ ಇದು ಥರ್ಮೋಡೈನಾಮಿಕಲಿ ಫೇವರ್ ಆಗೋದು. ಇಲ್ಲಿ ನಾವ್ ಯಾವುದೇ ರೀತಿಯಾದ ಎಕ್ಸ್ಟ್ರಾ ವರ್ಕ್ ಪ್ರೆಷರ್ ಏನು ಮಾಡೋದಿಲ್ಲ. ಇಲ್ಲಿ N2ನೇ ಯಾಕೆ ರಿಮೂವ್ ಆಗ್ತಿದ್ರೆ ಬಿಕಾಸ್ ಆಫ್ ಥರ್ಮೋಡೈನಾಮಿಕ್ಸ್, ಬಿಕಾಸ್ ಆಫ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಸೊ ಅದಾಗಿ ಅದೇ ರಿಮೂವ್ ಆಗೋದು. ಸೊ N2 ಏನ್ ಮಾಡುತ್ತೆ, ಅಟ್ ಗಿವ್ಸ್ ಇಟ್ಸ್ ಎಲೆಕ್ಟ್ರಾನ್ ಬ್ಯಾಕ್ ಅಂಡ್ ಅದು ಆಚೆಗೆ ಬರುತ್ತೆ -N2 ಆಗಿ. ಸೊ ಆಸ್ ಎ ರಿಸಲ್ಟ್ ಕಾರ್ಬನ್ ಒಂದು ನೆಗೆಟಿವ್ ಚಾರ್ಜ್ ಬಂದಿರುತ್ತೆ, ಅದನ್ನ H+ ಅಯಾನ್ ಬಂದು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ವಿಲ್ ಗೆಟ್ ಅಪ್ರೋಪ್ರಿಯೇಟ್. Is that clear now? Yes, sir. So ಎಲ್ರಿಗೂ ಕ್ಲಿಯರ್ ಆಯ್ತಾ ಇದು? Yes, sir. So I'll clear this now. Yes, sir. ಸೊ ಇಲ್ಲೊಂದು ಮತ್ತೆ ಒಂದು ರಿಯಾಕ್ಷನ್ ಇದೆ ನಮ್ಗೆ. ಪ್ರಾಡಕ್ಟ್ ಏನ್ ಬರುತ್ತೆ ಚೆಕ್ ಮಾಡಿ. ಸೊ ನಿಮ್ಗೆ ಅಲ್ಲಿ ಕ್ಲೆಮೆನ್ಸನ್ ರಿಡಕ್ಷನ್ ಅಲ್ಲಿ ಏನಿತ್ತು ಅದೇ ಪ್ರಾಡಕ್ಟ್ ಬರುತ್ತೆ ಇಲ್ಲಿ. ಸೊ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಓಕೆ, ಬಟ್ ಇಲ್ಲಿ ನೋಡಿ N2 ಮತ್ತೆ H2 ಬರಿಬೇಕು, ಅದನ್ನ ಬಿಡಂಗಿಲ್ಲ. ನೆನ್ಪಿದ್ಯಾ? ಬೈ ಪ್ರಾಡಕ್ಟ್ಸ್ ಅದ್ರಲ್ಲಿ ಇಲ್ಲ, ಅದ್ರಲ್ಲಿ ಬರೀ H2 ಬರ್ಕೊಂತೀರಾ. ಬಟ್ ಇಲ್ಲಿ ನಾವು N2 ಮತ್ತೆ H2, N2 ಆಚೆ ಬರುತ್ತಲ್ವಾ, ಸೊ ಅದನ್ನು ಕೂಡ
ಬರಿಬೇಕು ಹೈಡ್ರೋಜಿನ್ ಇದ್ದಾಗ. ಓಕೆ, ಸೊ ಇದೇ ಇವಾಗ ಈ ರಿಯಾಕ್ಷನ್ಗೆನೆ ನಾನು OH ಹಾಕಿದ್ರೆ ಏನಾಗುತ್ತೆ? No changes. ಹಂಗೆ ಇರುತ್ತೆ OH. Change. ಹಾ ನೋಡಿ, ಇಲ್ಲಿ ಅಗೇನ್ ಇಂಪಾರ್ಟೆನ್ಸ್ ಏನು, ನೀವು ರಿಯೇಜೆಂಟ್ ಮೇಲೆ ತಲೆ ಗಮನ ಕೊಡ್ಬೇಕು. ನಾನ್ ಇಲ್ಲಿ ಜಿಂಕ್ ಅಮಲ್ಗಮ್ ಹಾಕ್ಬಿಟ್ರೆ ನೀವು OH ಬರೆಯಕ್ಕಾಗಲ್ಲ. ಫಿನೈಲ್ ಹೈಡ್ರೋಜನ್ KOH ಇಥಿಲಿನ್ ಗ್ಲೈಕಾಲ್ ಆದ್ರೆ ಮಾತ್ರ OH ಹಂಗೆ ಉಳಿಸ್ಬೇಕು. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ವೆರಿ ಕ್ಲೋಸ್ ರಿಯಾಕ್ಷನ್ಸ್ ಇವೆರಡು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಟ್. Okay, so hope you are getting what I am saying. So ಇದನ್ನೇ ಸ್ಲೈಡ್ ಚೇಂಜ್ ಮಾಡೋಣ. ನೋಡಿ ಇವಾಗ ಏನ್ ಮಾಡ್ಬೋದು ನಾವು? ಬರೀರಿ ನೀವೆಲ್ಲ ಬರೀರಿ ಪ್ರಾಡಕ್ಟ್ಸ್. ನಾ ಬರೆಯೋದನ್ನ ಆಮೇಲೆ ಕಂಪ್ಯಾರಿಸನ್ ಮಾಡಿ. ಗೊತ್ತಾಗಿದ್ಯಾ? ನಿಮ್ಗಿದೇ ಬಂದಿದ್ಯಾ? ಚೆಕ್ ಮಾಡಿ. Yes, sir. ನೋಡಿ ಇಲ್ಲಿ ಡಬಲ್ ಬಾಂಡ್ ಇದೆ, ಇದನ್ನೇನು ಟಚ್ ಮಾಡ್ತಾ ಇಲ್ಲ ನಾನು. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಐ ಆಮ್ ನಾಟ್ ಟಚಿಂಗ್ ಇಟ್. ಓನ್ಲಿ ಸಿ ಡಬಲ್ ಬಾಂಡ್ ಇದೇನು ಪೋಲಾರ್ ಏನಿದೆ, ಪೋಲಾರ್ ಬಾಂಡ್ ಮಾತ್ರ ಟಚ್ ಮಾಡ್ತಿರೋದು. ನಾನ್ ಪೋಲಾರ್ ಟಚ್ ಮಾಡ್ತಾ ಇಲ್ಲ. ನಾನ್ ಪೋಲಾರ್ ಮೇಲೆ ಏನ್ ಎಫೆಕ್ಟ್ ಮಾಡಲ್ಲ ಇವು, ರಿಮೆಂಬರ್. ಸೊ ಇಷ್ಟು ಕ್ಲಿಯರ್ ಆಯ್ತಾ ನಿಮ್ಗೆ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಇದೆಯಾ ನೋಡಿ, ಚೆಕ್ ಮಾಡಿ. ಓಕೆ, ಸೊ ಇನ್ನೊಂದು ಸ್ಮಾಲ್ ಯಾವ್ದಿತ್ತು? ರೆಡ್ ಫಾಸ್ಫರಸ್ ಹೈಡ್ರೋಜನ್ ಅಯೋಡೈಡ್. ರೆಡ್ ಫಾಸ್ಫರಸ್ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಟ್ ಮಾಡುವಂತದ್ದು. ಸೊ ಇದು ವೆರಿ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವೆರಿ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದನ್ನು ಕೂಡ ನೀವು ಆಲ್ಡೇಟ್ ತಗೊಂಡ್ರೆ, ಲೆಟ್ಸ್ ಸೇ ಯು ಹ್ಯಾವ್ ಟೇಕನ್ ದಿಸ್ and you have used this ಅಂತ ಇದ್ರೆ you will get ಏನು ಪ್ರಾಡಕ್ಟ್? ಸೊ ಇಲ್ಲೂ ಕೂಡ you'll get ethane only. ನಾನು ತಗೊಂಡಿರೋದು ಆಸಿಡ್ ಇದು. ಓಕೆ, ಅಂದ್ರೆ ಆಲ್ಡೆಡ್ ಕೀಟೋನ್ ಇದು ಆಸಿಡ್ ಜೊತೆನೂ ರಿಡ್ಯೂಸ್ ಮಾಡ್ಬಿಡುತ್ತೆ, ಆಸಿಡ್ ನು ರಿಡ್ಯೂಸ್ ಮಾಡ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್, ಅದಕ್ಕೆ ನಾನು ತಗೊಂಡಿದ್ದು ಅದನ್ನ ಆಸಿಡ್ ನ. ಓಕೆ, ಆಲ್ಡೆಡ್ ಕೀಟೋನ್ ಎರಡನ್ನೂ ಆಲ್ಕೇನ್ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿ ನೀವು ಆಸಿಡ್ ಏನ ತಗೊಂಡ್ರೆ ಆಸಿಡ್ ನು ಕೂಡ ಆಲ್ಕೇನ್ ಕನ್ವರ್ಟ್ ಮಾಡುತ್ತೆ. ಸೊ ರೆಡ್ ಫಾಸ್ಫರಸ್ ಬಾರ್ ಹೈಡ್ರೋಜನ್ ಅಯೋಡೈಡ್ ಏನಿದೆ, ಸೊ ವೆರಿ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್. ಸೊ ಅದಿರೋದ್ರಿಂದ ಆಲ್ಡೆಡ್ ಕೀಟೋನ್ ಅಂಡ್ ಇವನ್ ಆಸಿಡ್ಸ್ ಆಲ್ಸೋ ಗೆಟಿಂಗ್ ಕನ್ವರ್ಟೆಡ್ ಟು alkanes or hydrocarbons. ಇಷ್ಟು ಕ್ಲಿಯರ್ ಆಗಿದೆ ನಿಮ್ಗೆ? Yes, sir. ಓಕೆ, ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ ಗಳು ಎರಡುವೆ, ಕ್ಲೆಮೆನ್ಸನ್ ರಿಡಕ್ಷನ್ ಅಂಡ್ ವೋಲ್ಫ್-ಕಿಸ್ನರ್ ರಿಡಕ್ಷನ್. ಐ ಕ್ಲಿಯರ್ ದಿಸ್ ನೌ. ಓಕೆ ಓಕೆ, ಸೊ ಇಷ್ಟು ಏನು ಸ್ಟಡಿ ಮಾಡಿದೀವಿ ನಾವು ಇಲ್ಲಿ ತನಕ, ಇದು ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಅಪ್ ಟು ಹಿಯರ್ ವಾಟ್ ವಿ ಸ್ಟಡಿಡ್ ಇಸ್ ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ketones.
ಸೊ ನೆಕ್ಸ್ಟ್ ಏನ್ ಬರುತ್ತೆ ನಮ್ಗೆ ರಿಡಕ್ಷನ್ ಆದ್ಮೇಲೆ ಏನು Oxidation. ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ಅದರಲ್ಲಿ ಫಸ್ಟ್ ವಿಲ್ ಡಿಸೈಡ್ ಅಬೌಟ್ ಆಕ್ಸಿಡೇಷನ್ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ಸ್ ಓನ್ಲಿ. ಓಕೆ, ಫಸ್ಟ್ ಕಂಪ್ಲೀಟ್ ಆಗಿ ಆಲ್ಡಿಹೈಡ್ ಆಕ್ಸಿಡೇಷನ್ ಡಿಸ್ಕಸ್ ಮಾಡಿ ನೆಕ್ಸ್ಟ್ ನಾವು ಕೀಟೋನ್ ಆಕ್ಸಿಡೇಷನ್ ಗೆ ಹೋಗ್ತೀವಿ. ಸೊ ಇಲ್ಲಿ ಅಗೇನ್ ಇಫ್ ಐ ಕಮ್ ಟು ದ ಆಕ್ಸಿಡೇಷನ್ಸ್ ಅಂತ ಬಂದ್ರೆ ಅಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಗಳು, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಗಳು ಇವೆಲ್ಲ ಇದಾವೆ. ಓಕೆ, ಸೊ ಬಟ್ ಇಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನು, ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ ಏನ್ ಸಿಗುತ್ತೆ ನಿಮ್ಗೆ Acid. ಅಲ್ವಾ? Carboxylic acid. So you know that very well. Aldehydes are easily oxidized to corresponding carboxylic acid. ಏನ್ ರಿಸ್ಕ್ ತಗೊಳಂಗಿಲ್ಲ ಇಲ್ಲಿ. ನೀವು ಮೈಲ್ಡ್ ತಗೊಂಡ್ಬಿಟ್ರು ಅದು ಆಕ್ಸಿಡೈಸ್ ಆಗುತ್ತೆ. ಆಲ್ಡಿಹೈಡ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರು ಆಲ್ಡಿಹೈಡ್ಸ್ ಈಸಿಯಾಗಿ ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ಆಕ್ಸಿಡೈಸ್ ಆಗುತ್ತೆ. ಇಫ್ ಯು ಟೇಕ್ ಇವನ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. Okay, so we'll see what are the oxidizing agents we are going to use here. So first ಬಂದ್ರೆ ನಾನು strong oxidizing agents ಯಾವ್ದೆಲ್ಲ ಯೂಸ್ ಮಾಡ್ತೀನಿ ಅಂದ್ರೆ HNO3 strong oxidizing agent, ಮತ್ತೆ acidified A2Cr2O7, then acidified KMNO4. Okay, so ಇದೆರಡು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲಿ HNO3, acidified K2Cr2O7 ಮತ್ತೆ acidified KMNO4. ಹಾಗಾದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವ್ದುಗಳು? ನೀವು ಆಲ್ರೆಡಿ ಸುಮಾರು ಓದ್ಬಿಟ್ಟಿದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ವಾ? ಎಸ್, ಸೊ ಅವೆಲ್ಲ ಓದಿದೀವಿ. ಸೊ ಪುನಃ ಅದನ್ನೇ ತಗೊಂಡು ರಿಯಾಕ್ಷನ್ ಮಾಡಿದ್ರೆ ಇಟ್ ವೋಂಟ್ ಬಿ ಗುಡ್. ಬೇರೆ ಯಾವ್ದನ್ನು ತಗೊಂಡು ರಿಯಾಕ್ಷನ್ ಮಾಡಿಲ್ಲ, ಬರೀ ಒಂದನ್ನೇ ರಿಯಾಕ್ಷನ್ ಮಾಡ್ದಂಗೆ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ, ಎಸ್ಪೆಷಲಿ ಫಾರ್ ದ ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ಸ್ ಗೆ we are going to take other mild oxidizing agents which are known as Tollens reagent. Tollens reagent ಒಂದು ತಗೋತೀವಿ, ಅದೇ ಜೊತೆಗೆ ಫೇಲಿಂಗ್ಸ್ ಸೊಲ್ಯೂಷನ್ ಇವೆರಡನ್ನು ತಗೋತಾ ಇದೀವಿ ಈಗ. ಓಕೆ, ಸೊ ಇವೆರಡನ್ನು ತಗೋತಾ ಇದೀವಿ ಆಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ನೀವು ಹೇಳಿದ್ ಕರೆಕ್ಟ್, PCC, CrO3, ಸೊ ಜೋನ್ಸ್ ರಿಯೇಜೆಂಟ್ ಇವೆಲ್ಲ ಇದೆ. ಬಟ್ ಅದಷ್ಟನ್ನು ಸ್ಟಡಿ ಮಾಡಿದೀವಿ ಆಲ್ರೆಡಿ, ಬಟ್ ಇದೆರಡನ್ನ ಸ್ಟಡಿ ಮಾಡಿಲ್ಲ. ಮತ್ತೆ ಇವೆರಡು ತುಂಬಾ ಇಂಪಾರ್ಟೆಂಟ್ ಈ ಪಾರ್ಟ್ ಅದು, ಟಾಲೆನ್ಸ್ ರಿಯೇಜೆಂಟ್ ಅಂಡ್ ಫೇಲಿಂಗ್ ಸೊಲ್ಯೂಷನ್ ಅಂತ. ಓಕೆ, ಸೊ ಇಲ್ಲಿ ಟಾಲೆನ್ಸ್ ರಿಯೇಜೆಂಟ್ ಗಿಂತನೂ ತುಂಬಾ ಮೈಲ್ಡ್ ಆಗಿರುವಂತದ್ದು ಫೇಲಿಂಗ್ ಸೊಲ್ಯೂಷನ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಟಾಲಿಂಗ್ ಸೊಲ್ಯೂಷನ್ ಗಿಂತನೂ ತುಂಬಾ ಮೈಲ್ಡ್ ಆಕ್ಸಿಡೈಸಿಂಗ್ ಯಾವುದು ಅಂದ್ರೆ ಅದು ಫೇಲಿಂಗ್ ಸೊಲ್ಯೂಷನ್. ಅಥವಾ ನೀವು ಸ್ಟ್ರೆಂತ್ ಗಳನ್ನ ಕಂಪೇರ್ ಮಾಡಿದ್ರೆ ಟಾಲೆನ್ಸ್ ರಿಯೇಜೆಂಟ್ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಕಂಪೇರ್ ಟು ಫೇಲಿಂಗ್ ಸೊಲ್ಯೂಷನ್. ಸೊ ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಿದೀವಿ ಇಲ್ಲಿ ನಾವು ಅಂದ್ರೆ, ಫಸ್ಟ್ ಆಕ್ಸಿಡೇಷನ್ ಮಾಡ್ತಾ ಇದೀವಿ ಆಲ್ಡಿಹೈಡ್ ನ ಯೂಸಿಂಗ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಸೊ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯಾವ್ದು ಇಲ್ಲಿ ನೋಡಿ, ದಿಸ್ ಒನ್, right? So idana use ಮಾಡಿ we are doing the oxidation first. So I will be taking aldehyde here. So this aldehyde on oxidation with alkaline KMNO4, with alkaline KMNO4 really product, you will get carboxylic acid or COOH. What is the product? Acetic acid. It's very important. Acetic acid.
ಸೊ ಇಲ್ಲಿ ನಮ್ಗೆ ಗೊತ್ತಿರಂಗೆ ನಾವು ನೋಡ್ತಾ ಇದೀವಿ ಆಲ್ಡಿಹೈಡ್ಸ್ ಆನ್ ಆಕ್ಸಿಡೇಷನ್ ಗಿವ್ಸ್ ಆಸಿಡ್ಸ್. ಸೊ ಏನ್ ಆಸಿಡ್ ಫಾರ್ಮೇಶನ್ ಆಗ್ತಿದೆ ಅದರಲ್ಲಿರುವಂತಹ ನಂಬರ್ ಆಫ್ ಕಾರ್ಬನ್ ಆಟಮ್ ಮತ್ತೆ ಏನ್ ಆಲ್ಡಿಹೈಡ್ ತಗೊಂಡಿದ್ರೆ ಅದರಲ್ಲಿರುವಂತಹ ನಂಬರ್ ಆಫ್ ಕಾರ್ಬನ್ ಆಟಮ್ ಎರಡು ಸೇಮ್ ಇದೆ ಡಿಫರೆಂಟ್ ಇದೆ? Same. So acid formed contains same number of carbon atom as that of the original aldehyde. You remember? The number of carbon atom in ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ. ಸೊ ಎಷ್ಟು ಒರಿಜಿನಲ್ ಆಲ್ಡಿಹೈಡ್ ಅಲ್ಲಿ ಕಾರ್ಬನ್ ಆಟಮ್ಸ್ ಸಿಗುತ್ತೋ ಅಷ್ಟೇ ಕಾರ್ಬನ್ ಆಟಮ್ಸ್ ಗಳು ನಮಗೆ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. Okay. So this is related to the oxidation of aldehydes. So next ನಾವೇನ್ ಮಾಡ್ತೀವಿ ಅಂದ್ರೆ using Tollens reagent ಮತ್ತೆ using failing solution ಯೂಸ್ ಮಾಡ್ಕೊಂಡು next ನಾವು oxidation ನ ಮಾಡಬೇಕು. So next we are going to carry out the oxidation using Tollens reagent. So strong oxidizing agent, it's very clear that we are going to get only acids directly, but Tollens reagent ನ ತಗೊಂಡಾಗ Tollens ಮತ್ತೆ failing solution ಇದು ನಿಮಗೆ ಲ್ಯಾಬೊರೇಟರಿ ಅಲ್ಲೂ ಇದೆ. ಸೊ ಲ್ಯಾಬೊರೇಟರಿಲೂ ಇದೆ. ಸೊ ಲ್ಯಾಬೊರೇಟರಿಲೂ ನಿಮಗೆ ವೈವಾಗೆ ಕೇಳ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್. ಸೊ Tollens reagent ಮತ್ತೆ failing solution, ಸೊ ಅದೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. Okay, so adu lab alli namge if you get the chance you can prepare and do the reactions of these Tollens and failing solutions. And this is also very good, very important in the case of viva exams. Viva dallu keltare. So viva important matte illu kuda nimge very important for the board exams as well as for the competitive exams. Okay, so adu ಬಗ್ಗೆ ತುಂಬಾ ಹೇಳಕ್ಕಿದೆ. So I'll stop at this point. So ನಾಳೆ ಅದನ್ನ ಫ್ರೆಶ್ ಆಗಿ ಕಂಟಿನ್ಯೂ ಮಾಡ್ತೀನಿ. Tollens reagent ಮತ್ತೆ failing solution ನ ತಗೊಂಡು. So tomorrow we'll continue the chapter. So I'll stop at this point. ಇಲ್ಲಿ ತನಕ ಏನಾದರೂ ಡೌಟ್ಸ್ ಇದೆ ನಿಮಗೆ? No, sir. No, sir. Okay. So by evening the assignments will be uploaded in the classroom. So you can take the assignments and you can start doing your assignments. Okay. So thank you all. You can leave the classroom. Thank you, sir. Thank you, sir.